ಬೆಂಗಳೂರಿಗೆ ಮರಳಲು ಪ್ರಜ್ವಲ್ ಟಿಕೆಟ್ ಈಗ ಬುಕಿಂಗ್ ಮಾಡಿದ್ದಾರೆ. ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿಗೆ ಮರಳಲು ಪ್ರಜ್ವಲ್ ಟಿಕೆಟ್ ಬುಕಿಂಗನ್ನು ಈಗಾಗಲೇ ಮಾಡಲಾಗಿದ್ದು, ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರಲು ಈಗಾಗಲೇ ಟಿಕೆಟ್ ಕೂಡ ಬುಕ್ ಮಾಡಲಾಗಿದೆ. ಭಾರತೀಯ ಕಾಲಮಾನ ಪ್ರಕಾರ ಮಧ್ಯಾಹ್ನ 3:30ಕ್ಕೆ ಟೇಕ್ ಆಫ್ ಆಗುತ್ತೆ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಸ್ನೆಸ್ ಕ್ಲಾಸ್ನಲ್ಲಿ ಬರಲಿರುವಂಥ ಪ್ರಜ್ವಲ್ ರೇವಣ್ಣ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಈಗಾಗಲೇ ಟಿಕೆಟನ್ನು ಕಾಯ್ದಿರಿಸಿದ್ದಾರೆ. ಲುಫ್ತಾನ್ಸಾ ಏರ್ಬಸ್ A350-900 ವಿಮಾನದ ಟಿಕೆಟ್ ಈಗಾಗಲೇ ಬುಕ್ ಆಗಿದೆ. ಇದರ ಪ್ರತಿ TV9ಗೂ ಕೂಡ ಲಭ್ಯವಾಗಿದೆ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾರೆ. ಹಾಗಾಗಿ ಇದೆಲ್ಲದರೂ ಮಾಹಿತಿ ಸಂಪೂರ್ಣವಾಗಿ ಸಿಗ್ತಾ ಇದೆ. ಬಿಸ್ನೆಸ್ ಕ್ಲಾಸ್ನಲ್ಲಿ ಬರ್ತಾ ಇರುವಂಥ ಪ್ರಜ್ವಲ್ ರೇವಣ್ಣ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯೂನಿಕ್ ಏರ್ಪೋರ್ಟ್ನ ಟರ್ಮಿನಲ್ 2ರಿಂದ ಟೇಕ್ ಆಫ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ವಿವರಗಳು ಕೂಡ ಬರ್ತಾ ಹೋಗ್ತಾ ಇದೆ. ಲುಫ್ತಾನ್ಸಾ ಏರ್ಬಸ್ A350-900 ವಿಮಾನದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮ್ಯೂನಿಕ್ ಏರ್ಪೋರ್ಟ್ನ 2ನೇ ಟರ್ಮಿನಲ್ನಿಂದ ಫ್ಲೈ ಆಗ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಕ್ಯಾರಿ ಬ್ಯಾಗ್, 2 ಟ್ರಾಲಿ ಬ್ಯಾಗ್ಗಳೊಂದಿಗೆ ಆಗಮನ. ಒಟ್ಟು 64 kg ಬ್ಯಾಗ್ಗಳಿಗೆ 16,207 ರೂಪಾಯಿ ಚಾರ್ಜ್ ಕೂಡ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅದನ್ನು ಪೇ ಮಾಡಿದ್ದಾರೆ ಅಂತ ಟಿಕೆಟ್ನಲ್ಲಿ ವಿವರಣೆ ಸಿಗ್ತಾ ಇದೆ. ಟಿಕೆಟ್ ಡೀಟೇಲ್ಸ್ನಲ್ಲಿ ಫೋನ್ ನಂಬರ್ ನಮೂದನೆ ಮಾಡಿಲ್ಲ. ಇಮೇಲ್ ಅಡ್ರೆಸ್ ಕೂಡ ನೀಡಿದ ಪ್ರಜ್ವಲ್ ರೇವಣ್ಣ. ಇಮೇಲ್ ಅಡ್ರೆಸ್ ಕೂಡ ಇಲ್ಲ, ಫೋನ್ ನಂಬರ್ ಕೂಡ ಇಲ್ಲ. ಅದರ ಒಟ್ಟಿನಲ್ಲಿ ಟಿಕೆಟ್ ಬುಕ್ ಆಗಿದೆ. ಇದು ಯಾವ ರೀತಿ ಹಿಂದೆ ಕೂಡ ಇದೇ ರೀತಿ ಟಿಕೆಟ್ ಬುಕ್ ಆಗಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಶ್ನೆ ಕೂಡ ಬಂದಿತ್ತು. ಏನಾಗುತ್ತೆ ಮುಂದೆ ನೋಡಬೇಕಾಗತ್ತೆ. ಸಹಜವಾಗಿ ಸಾಕಷ್ಟು ವಿಚಾರಗಳಿದೆ. ಇದರ ಬಗ್ಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. 2 ಕ್ಯಾರಿ ಬ್ಯಾಗ್, 2 ಟ್ರಾಲಿ ಬ್ಯಾಗ್ಗಳೊಂದಿಗೆ ಪ್ರಜ್ವಲ್ ಆಗಮನ ಮಾಡ್ತಿದ್ದಾರೆ. ಅವರ ಬ್ಯಾಗೇಜ್ ಬಗ್ಗೆ ಕೂಡ ಟಿಕೆಟ್ನಲ್ಲಿ ಮಾಹಿತಿ ಇದೆ. ಒಟ್ಟು 64 kg ಬ್ಯಾಗ್ಗಳಿಗೆ 16,207 ರೂಪಾಯಿ ಈಗಾಗಲೇ ಕಟ್ಟಿದ್ದಾರೆ. ಟಿಕೆಟ್ ಡೀಟೇಲ್ಸ್ನಲ್ಲಿ ಫೋನ್ ನಂಬರ್ ನಮೂದನೆ ಮಾಡಿಲ್ಲ. ಇಮೇಲ್ ಅಡ್ರೆಸ್ ಕೂಡ ನೀಡಿದ ಪ್ರಜ್ವಲ್ ರೇವಣ್ಣ. ಇಮೇಲ್ ಅಡ್ರೆಸ್ ಕೂಡ ನೀಡಿಲ್ಲ, ಫೋನ್ ನಂಬರ್ ಕೂಡ ನೀಡಿಲ್ಲ. ಟಿಕೆಟ್ನ ವಿವರಗಳಲ್ಲಿ ಇದು ಯಾವುದೇ ದಾಖಲೆಗಳು ಇನ್ನೂ ಕೂಡ ಎಂಟ್ರಿ ಆಗಿಲ್ಲ. ಒಟ್ಟಿನಲ್ಲಿ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದರೆ ಸಹಜವಾಗಿ ಅವ್ರು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಬರ್ತಾರೋ ಇಲ್ವೋ ಇದೆಲ್ಲವೂ ಕೂಡ ಬಂದ ಮೇಲೆ ಗೊತ್ತಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಜ್ವಲ್ ಸಾಕಷ್ಟು ಕಳ್ಳಾಟವನ್ನು ಮಾಡಿದ್ದಾರೆ. ಹಿಂದೆ ಬರ್ತೀನಿ ಅಂತ, ಅನಂತರ ಬರಲೇ ಇಲ್ಲ. ಅದಾದ ಬಳಿಕ ಟಿಕೆಟ್ ಕೂಡ ಬುಕ್ಕಿಂಗ್ ಆಗಿತ್ತು. ಈಗ ಮತ್ತೆ ಟಿಕೆಟ್ ಬುಕ್ ಮಾಡಿದ್ದಾರೆ, ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಬರ್ತಾರಾ? ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಇದರ ಜೊತೆಗೆ ಪೊಲೀಸರು ಯಾವೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ? ಪ್ರಮೋದ್, ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನೋದಕ್ಕೆ ಈಗ ಸಂಬಂಧಪಟ್ಟಂತೆ ವಿಡಿಯೋ ಬಿಟ್ಟಿದ್ದೆ ಅವರ ಅಧಿಕೃತವಾದಂತ ಮೊದಲ ಹೇಳಿಕೆ ಆಗಿತ್ತು. ಅಂದ್ರೆ ಮೇ 1ನೇ ವಾರ ಆಗ್ಬೋದು, ಮೇ 15ನೇ ತಾರೀಕು ಆಗ್ಬೋದು, ಬರ್ತಾರೆ ಅನ್ನೋದು ಎಲ್ಲ ಕಡೆ ಹರಿದಾಡಿತ್ತು. ಜೊತೆಗೆ ಒಂದು ಟಿಕೆಟಿನ ಪ್ರತಿ ಸಹಿತ ಸಿಕ್ಕಿತ್ತು. ಆದ್ರೆ ಅವ್ರು ಬರ್ತಾರೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತ ಅಧಿಕೃತವಾದಂತ ಹೇಳಿಕೆಗಳಾಗ್ಲಿ, ವಿಡಿಯೋ ಮಾಡಿಬಿಟ್ಟಿದ್ದಾಗ್ಲಿ, ಬೇರೆ ಯಾರ ಜೊತೆ ಮಾತಾಡಿದಾಗ್ಲಿ ಯಾವ್ದು ಇರಲಿಲ್ಲ. ಆದ್ರೆ ಈ ಸಲ ಕಳೆದ 2 ದಿನಗಳ ಹಿಂದೆ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ತಾನೇ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ SIT ಮುಂದೆ ಹಾಜರಾಗ್ತೀನಿ ಅದನ್ನ ಹೇಳ್ಕೊಂತಾರೆ. ಅದಾದ್ಮೇಲೆ 2 ದಿನ ಕಳೆದು ಟಿಕೆಟ್ ಅನ್ನ ಬುಕ್ ಮಾಡಿವಲ್ಲ. ಆದ್ರೆ ನಿನ್ನೆ ರಾತ್ರಿ ಒಂದು ಟಿಕೆಟ್ ಅನ್ನ ಜರ್ಮನಿಯಿಂದ ಇಲ್ಲಿ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ತಾರೆ ಅನ್ನೋದು ಮಾಹಿತಿ ಗೊತ್ತಾಗುತ್ತೆ. ಈಗ ಆ ಟಿಕೆಟಿನ ಪ್ರತಿ ಸಿಕ್ಕಿದೆ. ಒಂದು 64 kg ಲಗೇಜಿನ ಸಹಿತವಾಗಿ ಅವರು ಜರ್ಮನಿಯಿಂದ ಬೆಂಗಳೂರಿಗೆ ಬರ್ತಿರೋದ್ರ ಬಗ್ಗೆ ಈಗಾಗಲೇ ಒಂದು ಸ್ಪಷ್ಟತೆ ಸಿಕ್ಕಿದೆ. ಆದ್ರೆ ಬರ್ತಾರಾ ಇಲ್ವಾ ಅದು 100% ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ 2 ಸಲ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಾಗಿದೆ. ಈಗಲೂ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ನಾಳೆ ಮಧ್ಯಾಹ್ನ ಇಲ್ಲಿಯ ಭಾರತೀಯ ಕಾಲಮಾನದ ಪ್ರಕಾರ 2:15ಗೆ ಫ್ಲೈಟ್ ಇದೆ. ಅಂದ್ರೆ ಜರ್ಮನಿಯ ಕಾಲಮಾನದ ಪ್ರಕಾರ 12 ಗಂಟೆ 30 ನಿಮಿಷಕ್ಕೆ ಫ್ಲೈಟ್ ಇದೆ. 12 ಗಂಟೆ 30 ನಿಮಿಷದ ಒಳಗಡೆ ಅವ್ರ ಫ್ಲೈಟ್ ಹತ್ತಿಲ್ಲ ಅಂತ ಅಂದ್ರೆ ಅವ್ರ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಒಂದು ವೇಳೆ ಫ್ಲೈಟ್ ಅನ್ನ ಹತ್ತಿದ್ರು ಅಂತ ಅಂದ್ರೆ ರಾತ್ರಿ ಅಂದ್ರೆ ಶುಕ್ರವಾರ ಅಂದ್ರೆ 31ನೇ ತಾರೀಕು, ಟೆಕ್ನಿಕಲಿ 31ನೇ ತಾರೀಕು 12 ಗಂಟೆ 30 ನಿಮಿಷ ರಾತ್ರಿ ಸಮಯದಲ್ಲಿ ಅಂದ್ರೆ ನಡುರಾತ್ರಿಯಲ್ಲಿ ಅವರು ಫ್ಲೈಟ್ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಗುತ್ತೆ. ಅದಾದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅವರ ಪ್ರೋಸೆಸ್ಗಳಿರುತ್ತೆ. ಅಲ್ಲಿಂದ ಇಮಿಗ್ರೇಷನ್ ಹೊರಗೆ ಬಂದಂತ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಅನ್ನ ಸ್ಕ್ಯಾನ್ ಮಾಡಿದಾಗ ಇವರಿಗೆ ಲುಕ್ಔಟ್ ನೋಟಿಸ್ ಅನ್ನ ಹಾಕಿರೋದ್ರಿಂದ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಈ ಪ್ರಜ್ವಲ್ ರೇವಣ್ಣ ಅನ್ನೋ ಈ ವ್ಯಕ್ತಿ ಇಂಥ ಕೇಸ್ನಲ್ಲಿ ಆರೋಪಿತ, ಮತ್ತೆ ಈ ವ್ಯಕ್ತಿಯನ್ನ ಇಂಥ ತನಿಖಾ ಸಂಸ್ಥೆ ಅಂದ್ರೆ ಎಕ್ಸಾಂಪಲ್ ನಮ್ಮ SIT ಅವರು ಹುಡುಕಾಟವನ್ನ ಮಾಡ್ತಿದ್ದಾರೆ ಅನ್ನೋದು ಅಲ್ಲಿ ಅವರಿಗೆ ಒಂದು ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ನೋಡಿದ ತಕ್ಷಣ ಇಮಿಗ್ರೇಷನ್ ಅವರು ಆ ಇಮಿಗ್ರೇಷನ್ ಅನ್ನ ಕ್ಲಿಯರ್ ಮಾಡಿ ಹೊರಗಡೆಗೆ ಕಳಿಸ್ಕೊಡೋಕಂತ ಕೆಲಸವನ್ನೇ ಮಾಡೋದಿಲ್ಲ. ಇಮಿಗ್ರೇಷನ್ ಅಲ್ಲೇ ಹೋಲ್ಡ್ ಮಾಡಿ ಅವರನ್ನ ವಶದಲ್ಲಿ ಇಟ್ಕೊಳ್ತಾರೆ. ಮತ್ತೆ ಅಧಿಕೃತವಾಗಿ ಏನು ತನಿಖಾ ಸಂಸ್ಥೆ ಏನಿದೆ ನಮ್ಮ CID
ತನಿಖೆಯಲ್ಲಿರುವಂಥ SIT ತನಿಖಾ ಸಂಸ್ಥೆ ಏನಿದೆ ಅವರಿಗೆ ಅಧಿಕೃತವಾದಂಥ ಒಂದು ಮಾಹಿತಿಯನ್ನ ತನಿಖಾಧಿಕಾರಿಗೆ ರವಾನೆಯನ್ನ ಮಾಡ್ತಾರೆ. ಯಾವ ತನಿಖಾಧಿಕಾರಿ ಈಗ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಅವರಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಆಗ ಇವರು ಇಮಿಗ್ರೇಷನ್ ಅಧಿಕಾರಿಗಳ ಕಡೆಯಿಂದನೇ ಪ್ರಜ್ವಲ್ ರೇವಣ್ಣ ಅವರನ್ನ ಹಸ್ತಾಂತರ ಪಡ್ಕೊಂಡು ಅಂದ್ರೆ ವಶಕ್ಕೆ ಪಡ್ಕೊಂಡು ಅಲ್ಲಿಂದ ಕರ್ಕೊಂಡು ಬಂದು ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಪ್ರಮುಖವಾಗಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸುವಂಥದ್ದು, ಅದಾದ್ಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು ಎಲ್ಲದನ್ನು ಕೂಡ ಮಾಡ್ತಾರೆ. ಅಂದ್ರೆ ಇಮಿಗ್ರೇಷನ್ ಅಲ್ಲಿ ಮಧ್ಯರಾತ್ರಿ 12:30ಕ್ಕೆ ವಶಕ್ಕೆ ಪಡ್ಕೊಂಡ್ರೆ ಮರುದಿನ ಶನಿವಾರ ರಾತ್ರಿ ಮಧ್ಯರಾತ್ರಿ 12:30 ತನಕನೂ ಸಹಿತ ಪೊಲೀಸ್ ಅಧಿಕಾರಿಗಳಿಗೆ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡಕ್ಕೆ ಅವಕಾಶ ಇದೆ. ಪ್ರಾಬಬ್ಲಿ ಶನಿವಾರ ಓಪನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಅಂತ ಅನ್ಸುತ್ತೆ ಪ್ರಮೋದ್, ಬಂದಿದ್ದೆ ಆದ್ರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದ್ರೆ. ಥ್ಯಾಂಕ್ ಯು ಪ್ರಜ್ವಲ್ ಎಲ್ಲ ಮಾಹಿತಿಗಾಗಿ.